ನಂಜೇನಮಠ ತಿಮ್ಮನಾಪುರ ಆಡಿಯೋ ವೈರಲ್ ವಿಚಾರದ ಸಂಬಂಧ ಕಾನೂನು ಮೊರೆ ಹೋಗುವುದಕ್ಕೆ ಮುಂದಾಗಿದ್ದಾರೆ ನಂಜೇನಮಠ. ಪವರ್ ಟಿವಿಗೆ ಕಾಂಗ್ರೆಸ್ ಮುಖಂಡ ನಂಜೇನಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಡಿಯೋ ವೈರಲ್, ಇದು ನಮ್ಮ ವಿರುದ್ಧದ ಷಡ್ಯಂತ್ರ. ಈ ಬಗ್ಗೆ ವಕೀಲರ ಜೊತೆ ಚರ್ಚೆ ಮಾಡಿ ಕಾನೂನಿನ ಮೊರೆ ಹೋಗ್ತೀವಿ ಅಂತ ಹೇಳಿಕೊಂಡಿದ್ದಾರೆ. ನಂಜೇನಮಠ ತಿಮ್ಮಾಪುರ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಮೊರೆ ಹೋಗುವುದಕ್ಕೆ ನಂಜೇನಮಠ ಮುಂದಾಗಿದ್ದಾರೆ. ಪವರ್ ಟಿವಿಗೆ ಕಾಂಗ್ರೆಸ್ ಮುಖಂಡ ನಂಜೇನಮಠ ಹೇಳಿಕೆಯನ್ನ ನೀಡಿದ್ದಾರೆ. ಆಡಿಯೋ ವೈರಲ್, ಇದು ನಮ್ಮ ವಿರುದ್ಧದ ಷಡ್ಯಂತ್ರ ಅನ್ನೋದಾಗಿ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ವಕೀಲರ ಜೊತೆ ಚರ್ಚೆ ಮಾಡಿ ಕಾನೂನಿನ ಮೊರೆ ಹೋಗ್ತೀವಿ ಅಂತ ಬಾಗಲಕೋಟೆಯಲ್ಲಿ ಕೈ ಮುಖಂಡ ನಂಜೇನಮಠ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಶೇಕಡ 70% ಸಚಿವ ಸ್ಥಾನ ಹಣದ ಆಧಾರದ ಮೇಲೆ ಪೇಮೆಂಟ್ ಸೀಟ್ ಅನ್ನುವಂತ ಆಡಿಯೋ ವೈರಲ್ ಆಗುತ್ತಲ್ಲ, ಅದರ ಸಂಬಂಧ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ನಂಜೇನಮಠ ಅವರ ಜೊತೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ಚಿಟ್ಚಾಟ್ ನಡೆಸಿದ್ದಾರೆ. ಒಮ್ಮೆ ನೋಡ್ಕೊಂಡು ಬರೋಣ. ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹಾಗೂ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನಡುವಿನ ನಡೆದಿರ್ತಕ್ಕಂಥ ಒಂದು ಸಂಭಾಷಣೆಯ ಆಡಿಯೋ ವೈರಲ್ ಆಗಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡಿರುವಂತದ್ದು. ನಮ್ಮ ಜೊತೆ ಸ್ವತಃ ಬಾಗಲಕೋಟೆ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್.ಸಿ. ನಂಜೇನಮಠ ಅವರಿದ್ದಾರೆ. ಸರ್, ಒಂದು ಆಡಿಯೋ ನಿನ್ನೆ ಅಷ್ಟೇ ವೈರಲ್ ಆಗಿರ್ತಕ್ಕಂಥದ್ದು, ರಾಜ್ಯ ಮಟ್ಟದಲ್ಲಿ ಅದು ಭಾರಿ ಸುದ್ದಿ ಆಗಿರ್ತಕ್ಕಂಥದ್ದು. ಅದು ಆ ಆಡಿಯೋದಲ್ಲಿ ಇರ್ತಕ್ಕಂಥ ಧ್ವನಿ ನಿಮ್ದೇನಾ ಅಥವಾ ಅರ್ಧ ನಂದು ಅರ್ಧ ಬೇರೆ? ಅದು ನಾನು ತಿಮ್ಮಾಪುರ ಅವರಿಗೆ ಶಾಂತನುಪರ ಮಾತುಗಳನ್ನು ಹೇಳೋದಕ್ಕೆ ಸಲುವಾಗಿ, ನನ್ನ ವ್ಯಥೆಯನ್ನು ತೋಡಿಕೊಳ್ಳೋದ್ರ ಸಲುವಾಗಿ ನೀವು ಮಂತ್ರಿ ಆಗ್ಬೇಕಾಗಿತ್ತು. ಮಾದರ ಸಮಾಜದ ಒಂದು ರಿಪ್ರೆಸೆಂಟೇಷನ್ ನಮ್ಮ ಭಾಗದಾಗ ಇದ್ದಿಲ್ಲ. ಬಹುಸಂಖ್ಯಾಕ SC ಜನಾಂಗಕ್ಕೆ ಒಂದು ರಿಪ್ರೆಸೆಂಟೇಷನ್ ಕೊಟ್ಟಿದ್ದು ಚಲೋ ಇತ್ತು ಅನ್ನುವಂಥದ್ದು ರಾಜಕೀಯದಲ್ಲಿ ಇರ್ತಾವಲ್ಲ, ನಮಗಿರುವ ಗೆಳತನ ಸಂಬಂಧದ ಆಧಾರದ ಮೇಲೆ ಮಾತಾಡಿದೆ. ಅಷ್ಟು ಬಿಟ್ರೆ ಅವರು ಸಹಿತ ಏನಪ್ಪ ಹಿಂಗ ಗುರುಗಳ ಆಗ್ಬೇಕಾಗಿತ್ತು, ಆಗಲಿಲ್ಲ, ಅದು ಏನಿರ್ತಾವ ಇಷ್ಟೇ. ಮುಂದೆ ಕೆಲವೊಂದು ಏನೇನೋ ಸೇರ್ಪಡೆ ಆಗ್ಯಾವ, ಅದ್ರೇನೋ ಷಡ್ಯಂತ್ರ ಐತಿ. ಅವ್ರಿಗೆ ನಮಗೆ ಮುಜುಗರ ತರಬೇಕನ್ನುವಂಥದ್ದು, ಅವರ ನಮ್ಮ ಒಂದು ವರ್ಚಸ್ಸನ್ನ ನಾಶ ಮಾಡ್ಬೇಕು ಅನ್ನುವಂಥ ಒಂದು ಷಡ್ಯಂತ್ರ ಇದರಲ್ಲಿ ಕಾಣ್ತದೆ. ನನಗೆ ಇದ್ರ ಬಗ್ಗೆ ಸಂಶಯ ಇದೆ. ನಮ್ಮ ಹಿರಿಯರು ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸರ್, ಇವಾಗ ಈ ಒಂದು ಆಡಿಯೋದಲ್ಲಿ ಏನು ಈ ಒಂದು ಸಂಪುಟದಲ್ಲಿ ಸಚಿವರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಶೇಕಡ 70-80% ಒಂದು ಅಂತಂದ್ರೆ ದುಡ್ಡನ್ನು ನೀಡಿ ಸಚಿವರಾಗಿದ್ದಾರೆ. ಇಂಥವು ಯಾವ ನಮ್ಮ ಗುರುತೂ ಇಲ್ಲ, ಮಾತಾಡೇ ಇಲ್ಲ. ಆದ್ರೆ ಯಾರೋ ಅವುಗಳನ್ನ ಸೇರಿಸಿ ನಮ್ಮ ಮುಂದಿನ ಭವಿಷ್ಯಕ್ಕೆ ಮಾರಕ ಆಗುವಂತ ಒಂದು ಸೃಷ್ಟಿ ಮಾಡ್ಯಾರ ಅನ್ನೋದು ನನ್ನ ಆರೋಪ. ಇದ್ರ ತನಿಖೆ ಆಗ್ಬೇಕು ಅನ್ನೋದು ನನ್ನ ಸ್ಪಷ್ಟವಾದಂತ ವಿಚಾರ. ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ.